ಗಿಲ್ಲಿ ಮತ್ತೆ ಕಾವ್ಯ ಅವರು ಕಂಪ್ಲೀಟ್ ಆಗಿ ಬ್ಯುಸಿ ಅನ್ಬೋದು. ಯಾಕೆಂದ್ರೆ ತಾವೆಲ್ಲರೂ ಕೂಡ ನೋಡಿರ್ತೀರ, ಹಲವಾರು ಪ್ರೋಗ್ರಾಮ್ ಇವೆಂಟ್ಸ್ ಗಳಲ್ಲಿ ಓಡಾಟ ಸುತ್ತಾಟ ನಡೆಸ್ತಾ ಇದ್ದಾರೆ. ಇನ್ನ ಕಾವ್ಯ ಅವರು ಕೂಡ ಅಷ್ಟೇ ಸೂಪರ್ ಆಗಿರುವಂತಹ ಕಾಸ್ಟ್ಯೂಮ್ ನಲ್ಲಿ ಫೋಟೋ ಶೂಟ್ ಅನ್ನ ಮಾಡಿಸ್ಕೊಂಡಿದ್ದಾರೆ. ಮತ್ತೊಮ್ಮೆ ಇವರು ಬಹುಶಃ ಟಿವಿ ಶೋನಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಸೊ ಅದಕ್ಕೋಸ್ಕರನೇ ಫೋಟೋ ಶೂಟ್ ಎಲ್ಲವನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳಲಾಗುತ್ತಿದೆ. ಒಂದು ಟಿವಿ ಪ್ರೋಗ್ರಾಮ್ ಕಾರ್ಯಕ್ರಮದಲ್ಲಿ ಗೆಸ್ಟ್ ಆಗಿ ಬರುವಂತಹ ಚಾನ್ಸಸ್ ಇದೆ ಕಾವ್ಯ ಅವರು. ಸೊ ಇದಕ್ಕೆ ಗಿಲ್ಲಿ ಅವರು ಸಹ ಬರ್ತಾರಾ ಏನು ಅದ್ರ ಬಗ್ಗೆ ಇನ್ನೂ ಸಹ ಮಾಹಿತಿ ಇಲ್ಲ. ಬಟ್ ಕಾವ್ಯ ಅವರು ಬರುವುದಂತೂ ಖಚಿತ. ಬಿಗ್ ಬಾಸ್ ನ ಇನ್ನಿತರೆ ಸ್ಪಂದನ ಅವರು ಸಹ ಬರುವಂತಹ ಒಂದು ಚಾನ್ಸಸ್ ಸಹ ಇದೆ. ಕಾವ್ಯ ಮತ್ತೆ ಗಿಲ್ಲಿ ಅವರು ಕಂಪ್ಲೀಟ್ ಬಿಸಿ. ಯಾಕೆಂದ್ರೆ ಪ್ರೋಗ್ರಾಮ್ ಇವೆಂಟ್ಸ್ಗಳು ಬೇರೆ ಬೇರೆ ಊರಿಗೂ ಕೂಡ ಹೋಗಿ ಗಿಲ್ಲಿ ಅವರು ಸಹ ಭಾಗಿಯಾಗ್ತಾರೆ. ಗಿಲ್ಲಿ ಅವ್ರನ್ನ ಕಂಡ್ರೆ ರಾಜಕೀಯ ವ್ಯಕ್ತಿಗಳಿಗೆ, ಸಿನಿಮಾ ಸ್ಟಾರ್ಸ್ ಗಳಿಗೆ, ಸಾಮಾನ್ಯ ಜನರಿಗೆ, ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಗಿಲ್ಲಿ ಎಲ್ಲೇ ಹೋದ್ರು ಕೂಡ ಕಾವ್ಯ ಎಲ್ಲಿ ಅಂತ ಕೇಳ್ತಾರೆ, ಮತ್ತೆ ಕಾವ್ಯ ಎಲ್ಲೇ ಹೋದ್ರು ಕೂಡ ಗಿಲ್ಲಿ ಎಲ್ಲಿ ಅಂತ ಕೇಳ್ತಾರೆ. ಸೊ ಆ ರೀತಿಯ ಒಂದು ಒಡನಾಟ, ಈ ಒಂದು ಜೋಡಿಯನ್ನ ಕಂಡ್ರೆ ಜನರು ಅಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ದಾರೆ, ಇಷ್ಟಪಟ್ಟಿದ್ದಾರೆ. ಸೊ ಹಾಗಾಗಿ ಈ ಒಂದು ಜೋಡಿ ಯಾವಾಗ್ಲೂ ಕೂಡ ಜೊತೆಯಾಗಿ ಇರಬೇಕು, ಒಟ್ಟಿಗೆ ಇರಬೇಕು ಅಂತೆಲ್ಲ ಸಹ ಬಯಸುವಂಥದ್ದು, ಒಂದಾಗಬೇಕು ಅಂತ ಸಹ ಬಯಸ್ತಾರೆ. ನಿಮ್ಗೆ ಅನ್ಸುತ್ತೆ ಒಂದು ಜೋಡಿ ಒಂದಾಗ್ಬೇಕಾ? ನಿಮಗೂ ಕೂಡ ಈ ಜೋಡಿ ಇಷ್ಟನ? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಸುದೀಪ್ ಸರ್ ಕೂಡ ಬಹಳಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಗಿಲ್ಲಿ ನಟಗೆ. ಜೊತೆಗೆ ಸಿನಿಮಾ ಅವಕಾಶಗಳು ಕೂಡ ಬ್ಯಾಕ್ ಟು ಬ್ಯಾಕ್ ಸಿಗ್ತದೆ. 3 ಸಿನಿಮಾ ಆಫರ್ಸ್ಗಳು ಬಂದಿದೆ, ಅದಕ್ಕಾಗಿ ತಯಾರಿ ಕೂಡ ಮಾಡ್ಕೋತಾ ಇದ್ದಾರೆ. ಈಗ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದಾರೆ, ಕಂಪ್ಲೀಟ್ ಮೇಕಪ್, ಹೇರ್ ಸ್ಟೈಲ್ ಎಲ್ಲವನ್ನೂ ಕೂಡ ಚೇಂಜ್ ಮಾಡ್ಕೊಂಡಿದ್ದಾರೆ. ಈಗ ಫಿಟ್ನೆಸ್ ಆಗೋಕೆ ರೆಡಿ ಆಗ್ತಾ ಇದ್ದಾರೆ ಸಿನಿಮಾ ತಯಾರಿಗೆ. ಸೂಪರ್ ಅಂತ ಹೇಳ್ಬೋದು. ಗಿಲ್ಲಿ ನಟ ನಿಜವಾಗ್ಲೂ ಇನ್ನಷ್ಟು ಎತ್ತರಕ್ಕೆ ಮಿಂಚಲಿ ಅಂತ ಕೂಡ ಜನರು ವಿಶ್ ಮಾಡಿದ್ದಾರೆ. ಕಾವ್ಯ ಅವ್ರಿಗೂ ಕೂಡ ಒಳ್ಳೆ ಅವಕಾಶಗಳು ಕೂಡ ಸಿಕ್ಕಿದೆ. ನೋಡೋಣ ಟಿವಿ ಪ್ರೋಗ್ರಾಮ್ ಏನಾದ್ರು ಮತ್ತೊಮ್ಮೆ ಕಾವ್ಯ ಮತ್ತೆ ಗಿಲ್ಲಿ ಕಾಣಿಸ್ಕೋತಾರ ಈಗ ಅಂತ